ಮಹಾರಾಷ್ಟ್ರ ಶಿವಸೇನೆ ಎಂಎಸ್ ಸಂಘಟನೆಗಳನ್ನು ನಿಷೇಧಪಡಿಸಬೇಕು, ರದ್ದು ಮಾಡಬೇಕೆಂದು ಕನ್ನಡ ಸೇನೆ ಕರ್ನಾಟಕ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಇಡ್ಲಿ ಸಾಂಬಾರ್ ಅಚ್ಚಾ ಹೈ, ಮಹಾರಾಷ್ಟ್ರ ಸರ್ಕಾರ ಲುಚ್ಚಾ ಹೈ ಎಂದು ಶಿವಸೇನೆ ಎಂಎಸ್ ಸಂಘಟನೆಗಳನ್ನು ನಿಷೇಧಪಡಿಸಬೇಕು, ಕೈಲಾಗದ ಮಹಾರಾಷ್ಟ್ರ ಸರ್ಕಾರಕ್ಕೆ ಧಿಕ್ಕಾರವೆಂದು, ಕೈಲಾಗದ ಮಹಾರಾಷ್ಟ್ರ ಪುಂಡರಿಗೆ ಎಂಇಎಸ್ ಹಾಗೂ ಶಿವಸೇನೆ ಪುಂಡರಿಗೆ ಧಿಕ್ಕಾರವಾಗಲಿ ಎಂದು ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಬೊಬ್ಬೆ ಹೊಡೆಯುತ್ತಾ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಜಮಾಯಿಸಿದ ಪ್ರತಿಭಟನಾಕಾರರು ಮಹಾರಾಷ್ಟ್ರ ಶಿವಸೇನೆ ಎಂಇಎಸ್ ಸಂಘಟನೆಗಳನ್ನು ನಿಷೇಧಪಡಿಸಬೇಕು, ರದ್ದು ಮಾಡಬೇಕೆಂದು ಒತ್ತಾಯಿಸಿದರು. ಕರ್ನಾಟಕದ ಬಸ್ಗಳಿಗೆ ಬಸ್ ಬಳಿಯುವುದನ್ನು, ಕಂಡಕ್ಟರ್ಗಳ ಮೇಲೆ ದೌರ್ಜನ್ಯ ಮಾಡುವುದನ್ನು ನಾವು ಸಹಿಸುವುದಿಲ್ಲ. ಮಹಾರಾಷ್ಟ್ರ ಕಾಂಡು ಸರ್ಕಾರಕ್ಕೆ ಇಡ್ಲಿ ಸಾಂಬಾರ್ ಅಚ್ಚಾ ಹೈ, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಮಹಾರಾಷ್ಟ್ರ ಕಾಂಡು ಸರ್ಕಾರಕ್ಕೆ, ಮಹಾರಾಷ್ಟ್ರ ಕಾಂಡು ಸರ್ಕಾರಕ್ಕೆ. ಮಹಾರಾಷ್ಟ್ರ ಶಿವಸೇನೆ ಆಗಲಿ ಎಂಎಸ್ ಪುಂಡರ ಏನು ಗುಂಡಾಗರ್ದಿ ನಡೆದಿದೆ, ಈ ಕರ್ನಾಟಕದಲ್ಲಿ ಸಾಕಷ್ಟು ಸಲ ಮನವಿ ಕೊಟ್ಟಿವಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರ ಕೂಡ ಎಚ್ಚರಿಕೆ ಕೊಟ್ಟಿವಿ, ಆದರೂ ಕೂಡ ಅದು ಫಲ ಸಿಕ್ಕಿಲ್ಲ ನಮಗೆ. ಈಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮಹಾರಾಷ್ಟ್ರ ಶಿವಸೇನೆ ಆಗಲಿ ಎಂಎಸ್ ಆಗಲಿ ಇದು ರದ್ದು ಮಾಡಬೇಕು ಕರ್ನಾಟಕದಲ್ಲಿ. ಒಂದು ವೇಳೆ ರದ್ದು ಮಾಡೋದಿದ್ದಲ್ಲಿ ಕರ್ನಾಟಕಕ್ಕೆ ನೇರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಶಾಂತಿಯಿಂದ ನಾವು ಬಾಳಿವೀಗ, ಮುಂದೆ ಕ್ರಾಂತಿಯಿಂದ ಇಡೀ 7 ಕೋಟಿ ಕನ್ನಡಿಗರು ಮಹಾರಾಷ್ಟ್ರ ಮನೆ ಮನೆಗೆ ಹೋಗಿ ಎಂಎಸ್ ಪುಂಡರಿಗಾಗಲಿ ಶಿವಸೇನೆಯವರಿಗಾಗಲಿ ನಾವು ಏನು ಶಿಕ್ಷೆ ಕೊಡಬೇಕು ಅದನ್ನು ಕೊಡ್ತೀವಿ. ಅದಕ್ಕಾಗಿ ಎಚ್ಚೆತ್ತುಕೊಂಡು ಸರ್ಕಾರ ಬೇಗನೆ ಎಂಎಸ್ ಪುಂಡರ ಹಾಗೂ ಶಿವಸೇನೆಯನ್ನು ರದ್ದು ಮಾಡಬೇಕಂತ ನಾವು ಕನ್ನಡ ಸೇನೆ ವತಿಯಿಂದ ಖಡಕ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ತಮ್ಮ ಹೆಸರು? ಸುಭಾಷ್ ಕನ್ನಡಿ, ಜಿಲ್ಲಾಧ್ಯಕ್ಷರು. ಈಗಾಗಲೇ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದು, ಕರ್ನಾಟಕ ಬಂದ್ಗೆ ಬೆಂಬಲಿಸಿ ಬೀದರ್ನಲ್ಲಿಯೂ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸುಭಾಷ್ ಕೆನಡಿ ಹಾಗೂ ರವಿಸ್ವಾಮಿ ನಿರ್ಣ ಮಾತನಾಡಿ ತಿಳಿಸಿದರು. ರೋಹನ್ ಮನೋಹರ್, C9 ಕನ್ನಡ, ಬೀದರ್.